ತೀಪಟೂರು ಅಮನ್ ಇಸ್ಲಾಂ ಸುನ್ನಿ ಮುಸ್ಲಿಂ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರವಾದಿ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500 ವರ್ಷದ ಜನ್ಮದಿನಾಚರಣೆಯನ್ನು ತೀಪಟೂರು ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಹಾಗೂ ಮುಖ್ಯ ವೈದ್ಯರು ಡಾ. ಶಿವಕುಮಾರ್ ಹಾಗೂ ಎಲ್ಲಾ ವೈದ್ಯರನ್ನು ಸನ್ಮಾನಿಸಿ ಆಚರಿಸಲಾಯಿತು. ಆಸ್ಪತ್ರೆಗೆ ಭೇಟಿ ನೀಡಿ ನಮ್ಮ ಆಸ್ಪತ್ರೆಯಲ್ಲಿರ್ತಕ್ಕಂಥ ನಮ್ಮ ಏನು ರೋಗಿಗಳಿಗೆ ಹಣ್ಣು ಹಂಪಲು ಕೊಡೋದ್ರ ಮುಖಾಂತರ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡು ಅವರಿಗೆ ಈ ಮಿಲಾದ್ ಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರ ಜೊತೆ ಒಂದು 5 ನಿಮಿಷ ಅವರ ಜೊತೆಯಲ್ಲಿ ಸಮಯವನ್ನು ಕಳೆದು ಎಲ್ಲರಿಗೂ ಶುಭ ಹಾರೈಸುತ್ತಾ ಇದೆಲ್ಲ 1005 ವರ್ಷದ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಹುಟ್ಟುಹಬ್ಬ ಆಚರಣೆ ನಾವು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಹಾಸ್ಪಿಟಲ್ಸಲ್ಲಿ ಅನಾಥಾಶ್ರಮದಲ್ಲಿ ಎಲ್ಲ ಹೋಗಿ ನಾವು ಹಣ್ಣು ಹಂಪಲು ವಿತರಣೆ ಮಾಡ್ತೀವಿ. ಅದು ಪ್ರತಿ ವರ್ಷ ನಿಮ್ಮ ಡಿಪಾರ್ಟ್ಮೆಂಟು ಸಹ ಇಲ್ಲಿ ಬಂದು ಒಂದು ವಿಸಿಟ್ ಕೊಟ್ಟು ನಿಮಗೆ ನೀವು ಮಾಡ್ತಿರುವಂತಹ ಸೇವೆಯನ್ನು ನಾವು ಧನ್ಯವಾದವನ್ನು ಅರ್ಪಿಸೋದಕ್ಕೋಸ್ಕರ ಪ್ರತಿ ವರ್ಷ ಬರ್ತೀವಿ. ಈ ವರ್ಷ ಸಹ ಅದೇ ರೀತಿಯಲ್ಲಿ ಬಂದಿದ್ದಾರೆ. ಹಾಗೂ ನಗರದ ಅಗ್ನಿಶಾಮಕ ದಳದ ಕಚೇರಿಯಲ್ಲಿ ಸಿಬ್ಬಂದಿಯನ್ನು ಹಣ್ಣು ಹಂಪಲು ವಿತರಿಸಿ ಮುಖ್ಯಸ್ಥರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಯಶಸ್ವಿನಿ ವೃದ್ಧಾಶ್ರಮ, ಕೆಆರ್ ಬಡಾವಣೆ ಹಾಗೂ ಕೋಟೆಯ ಶಾರದಾದೇವಿ ಹಿರಿಯರ ಮನೆಯಲ್ಲಿ ಹಿರಿಯ ಜೀವಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಈದ್ ಮಿಲಾದ್ ಹಬ್ಬದ ಶುಭಾಶಯ ಕೋರಲಾಯಿತು. 1500ನೇ ಈದ್ ಮಿಲಾದ್ ಹಬ್ಬದ ನೆನಪಿನ ಪ್ರಯುಕ್ತ ವಿಶೇಷವಾಗಿ ತಯಾರಿಸಲಾಗಿದ್ದ ಮಿಮೆಂಟೋ ಹಾಗೂ ಪ್ರವಾದಿಯನ್ನು ತಿಳಿಯರಿ ಕನ್ನಡ ಪುಸ್ತಕ, ಹಣ್ಣು ಹಂಪಲು, ಸ್ವೀಟ್ ಬಾಕ್ಸ್, ಹೂವಿನ ಮಾಲೆ ಹಾಗೂ ಶಾಲು ಹಾಕಿ ನಗರದ ಪ್ರಮುಖ ವೈದ್ಯರು, ಅಡಿಷನಲ್ ಎಸ್ಪಿ ಮತ್ತು ಶೈಕ್ಷಣಿಕ ಸಾಮಾಜಿಕ ಸೌಹಾರ್ದತೆಗಾಗಿ ದುಡಿಯುತ್ತಿರುವ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು.